ಹರಿಯಾಣದ ರಿಸಲ್ಟ್ಸು ಬಹಳ ಹಗ್ಗ ಜಗ್ಗಾಟದಿಂದ ಕೂಡಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಹಂತಕ್ಕೆ ಒನ್ ಸೈಡೆಡ್ ಅಂತ ಅನಿಸ್ತಾ ಇತ್ತು. ಹರಿಯಾಣ ಅಖಾಡದಲ್ಲಿ ರಣರೋಚಕ ತಿರುವು ಇದು ಬೇಕು. ಮುನ್ನಡೆ ಸಾಧಿಸಿದ್ದ ಕಾಂಗ್ರೆಸ್ಗೆ ಈಗ ಹಿನ್ನಡೆ. ಬರೋಬ್ಬರಿ 46 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. 46 ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ನಂಬರ್ ಕ್ಷೇತ್ರದಲ್ಲಿ ಬಿಜೆಪಿ ಕಮಾಲ್ ಮಾಡ್ತಾ ಇದೆ. ಒಂದು ಕಡೆ 48, 46 ಹೀಗೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಹರಿಯಾಣ 35 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ. 35 ಕ್ಷೇತ್ರ, ಒಂದು ಹಂತಕ್ಕೆ 55 ಕ್ಷೇತ್ರಗಳಲ್ಲಿ ಮುನ್ನಡೆ ಇತ್ತು ಕಾಂಗ್ರೆಸ್. ಏಕಾಏಕಿಯಾಗಿ 35 ಕ್ಷೇತ್ರಕ್ಕೆ ಕುಸಿದಿದೆ ಮುನ್ನಡೆ. ಬರೋಬ್ಬರಿ 48 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಮ್ಯಾಜಿಕ್ ನಂಬರ್ ಕ್ಷೇತ್ರಗಳಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ 24ರಲ್ಲಿ ಬಿಜೆಪಿ, 50 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದೇ ಟ್ರೆಂಡ್ ಮುಂದುವರಿತಾ ಇದೆ. ಆದರೆ ಹರಿಯಾಣದಲ್ಲಿ ಮಾತ್ರ ಹಗ್ಗ ಜಗ್ಗಾಟ. ಸುಮಾರು 20 ವರ್ಷಗಳ ನಂತರ ಬಿಜೆಪಿ ಹರಿಯಾಣದಲ್ಲಿ ಕಾಲಿಡ್ತು, ಅಧಿಕಾರ ಸ್ಥಾಪಿಸಿತು. 10 ವರ್ಷಗಳ ಸತತ ಆಡಳಿತ. ಸೊ ನ್ಯಾಚುರಲ್ ಆಂಟಿ ಇನ್ಕಂಬೆನ್ಸಿ ಅಂತ ಬಂದೇ ಬರುತ್ತೆ, ಆಡಳಿತ ವಿರೋಧಿ ಅಲೆ ಅಂತ ಬಂದೇ ಬರುತ್ತೆ. ಸೊ ಆ ಆಡಳಿತ ವಿರೋಧಿ ಅಲೆಯಲ್ಲಿ ಕೊಚ್ಚಿ ಹೋಗುತ್ತಾ ಬಿಜೆಪಿ ಅಂತ ಹೇಳಲಾಗ್ತಾ ಇತ್ತು. ಒಂದು ಹಂತದವರೆಗೆ ಹಾಗೆ ಕಾಣಿಸ್ತು. ಬಟ್ ಈಗ ಟ್ರೆಂಡ್ ಬದಲಾಗ್ತಾ ಇದೆ. ಹರಿಯಾಣ ಅಖಾಡದಲ್ಲಿ ರಣರೋಚಕ ತಿರುವು. ಎಲ್ಲೋ ಒಂದು ಕಡೆ ಬಿಜೆಪಿ ಎಲೆಕ್ಷನ್ ಮಿಸ್ಮ್ಯಾನೇಜ್ಮೆಂಟ್ ಮಾಡಿಬಿಡ್ತಾ ಹರಿಯಾಣದಲ್ಲಿ ಅನ್ನೋ ಚರ್ಚೆನೂ ಆಗ್ತಾ ಇತ್ತು. ಕಿಸಾನ್, ಜವಾನ್, ಪೈಲ್ವಾನ್ ಈ 3 ವಿಚಾರದಲ್ಲಿ ಬಿಜೆಪಿ ಎಡವುತ್ತಾ ಅನ್ನೋ ಮಾತುಗಳು ಇತ್ತು. ಆದ್ರೆ ಈಗ ಟ್ರೆಂಡ್ ಬದಲಾಗ್ತಾ ಇದೆ. ಹರಿಯಾಣದಲ್ಲಿ 35 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ, 48 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇತರರು 6 ಇವರು ಕೂಡ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್. 47 ಕ್ಷೇತ್ರದಲ್ಲಿ ಬಿಜೆಪಿ, 35 ಕ್ಷೇತ್ರದಲ್ಲಿ ಕಾಂಗ್ರೆಸ್, ಇತರರು 6. ಸೊ ಯಾರು ಅಧಿಕಾರಕ್ಕೆ ಬರ್ತಾರೆ ಇತರರು ಕೂಡ ಆ ಕಡೆ ಸೇರ್ಕೊಳ್ಳೋದು ಈ ಹಿಂದಿನಿಂದ ಇದ್ದಂಥ ಟ್ರೆಂಡ್. ಸೊ ಅಲ್ಲೂ ಕೂಡ ಅದೇ ಆಗಬಹುದು. ಜೆಜೆಪಿ ಜೊತೆ ಈ ಹಿಂದೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿತ್ತು. ಆದರೆ ಚುನಾವಣೆಗೆ ಹೋದಾಗ ಚುನಾವಣಾ ಪೂರ್ವ ಮೈತ್ರಿ ಅಂತಿರಲಿಲ್ಲ. ಸೊ ಚುನಾವಣೋತ್ತರ ಮೈತ್ರಿ ಮಾಡ್ಕೊಳ್ಬಾರ್ದು ಅಂತಿಲ್ಲ. ಏನಾಗುತ್ತೆ ಹರಿಯಾಣ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ದೇ ಬೇರೆ, ಈಗ ಬರ್ತಾ ಇರುವಂಥ ರಿಸಲ್ಟೇ ಬೇರೆ. ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಆಗಬಹುದು ಅಂತ. ಒಂದು ಬಿಜೆಪಿ ಸರ್ಕಾರ ರಚನೆ ಮಾಡಬಹುದು ಅಥವಾ ಅತಂತ್ರ ಆಗಬಹುದು. ಆದರೆ ಹರಿಯಾಣ ಒನ್ ಸೈಡೆಡ್ ಆಗಿಬಿಡುತ್ತೆ. ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದೆಲ್ಲ ಉಲ್ಟಾ ಪಲ್ಟಾ ಆದಂಗೆ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಇದೆ. ಹರಿಯಾಣದಲ್ಲಿ ಇನ್ನೂ ಹಗ್ಗ ಜಗ್ಗಾಟ. ಬಿಜೆಪಿ ಬಹುಮತವನ್ನು ದಾಟಿ ಹೋಗಿದೆ. 47 ಕ್ಷೇತ್ರದಲ್ಲಿ ಬಿಜೆಪಿ, 35 ಕ್ಷೇತ್ರದಲ್ಲಿ ಕಾಂಗ್ರೆಸ್. ಹರಿಯಾಣದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾವು ಏಣಿ ಆಟ ಮತ್ತೆ ಮುಂದುವರೆದಿದೆ. ಬಿಜೆಪಿ 47, ಕಾಂಗ್ರೆಸ್ 35 ಕ್ಷೇತ್ರದಲ್ಲಿ ಮುನ್ನಡೆ. ಏನಾಗಬಹುದು ಹರಿಯಾಣ? ಕಾಂಗ್ರೆಸ್ ಹಿಂದಿಕ್ಕಿ ಬಿಜೆಪಿ ಮುನ್ನಡೆ ಸಾಧಿಸಿದೆ. ಹರಿಯಾಣದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾವು ಏಣಿ ಆಟ. ಒಂದು ವೇಳೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋತ್ರೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಸೆಟ್ಬ್ಯಾಕ್. ಬಿಜೆಪಿಗಿಂತಲೂ ಇತ್ತೀಚಿನ ಕೆಲವು ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಗಮನಿಸಿದಾಗ ಬಿಜೆಪಿ ಒಂದು 10 ವರ್ಷ 15 ವರ್ಷದವರೆಗೆ ಒಂದು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿರೋದಿದೆ, ಅಧಿಕಾರದಲ್ಲಿ ಇದ್ದಿರೋದಿದೆ. ಆದರೆ ಕಾಂಗ್ರೆಸ್ಸು ಆ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಕಾಂಗ್ರೆಸ್ಗೆ ಬಹಳ ಬೇಗ ಬಂದುಬಿಡುತ್ತೆ ಅಂತ. ಮಧ್ಯಪ್ರದೇಶದಲ್ಲಿ ನೋಡಿದ್ವಿ, ಒಂದು ವರ್ಷನೂ ಮಾಡೋದಕ್ಕಾಗಲಿಲ್ಲ, ಬದಲಾಗೋಯ್ತು. ರಾಜಸ್ಥಾನ 5 ವರ್ಷ ಆಯಿತು, ಅದಾದ ನಂತರ ಚೇಂಜ್ ಆಯಿತು. ಛತ್ತೀಸ್ಗಢ 5 ವರ್ಷ ಆಯಿತು, ಆಮೇಲೆ ಚೇಂಜ್ ಆಯಿತು. ಸೊ ಬಿಜೆಪಿಗೆ ಹರಿಯಾಣ ಓಕೆ, ಒಂದು 10 ವರ್ಷ ಸರ್ಕಾರ ಮಾಡಿತ್ತು, ಸಹಜವಾಗಿ ಆಂಟಿ ಇನ್ಕಂಬೆನ್ಸಿ ಅಂತ ಇದ್ದೇ ಇರುತ್ತೆ. ಅದರ ಫ್ಯಾಕ್ಟರ್ ವರ್ಕ್ ಆಗಿರಬಹುದು, ಸೋತಿರಬಹುದು ಅಂತ ಸೋತ್ರೆ ಆ ಥರ ವಿಶ್ಲೇಷಣೆ ಮಾಡಬಹುದಾಗಿತ್ತು. ಆದರೆ ಕಾಂಗ್ರೆಸ್ನ ಸೋಲಿಗೆ ಕಾರಣ ಏನು? ಎಲ್ಲಾನೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಬಿಜೆಪಿನೇ ಮಾಡಿಕೊಟ್ಟಂಗಿತ್ತು. ತಗೊಳ್ಳಿ ನೀವು ಗೆಲ್ಲಿ ತಗೊಳ್ಳಿ ಅಂತ. ಬಟ್ ಈ ಟ್ರೆಂಡು ಸೀರಿಯಸ್ಲಿ ಒಂಚೂರು ವರಿ ಉಂಟು ಮಾಡುತ್ತೆ ಅಂತ ಅನ್ಸುತ್ತೆ ಕಾಂಗ್ರೆಸ್ಗೆ. ಶಿವಶಂಕರ್ ಸರ್ ಏನು ಹೇಳ್ತೀರಿ? ರಿಸಲ್ಟ್ ಬಂದ ಮೇಲೆ ಅನಲೈಸ್ ಮಾಡೋದು ಈಸಿ, ಆದರೆ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ವಿ ಶುಡ್ ನಾಟ್ ಜಂಪ್ ಇನ್ ಟು ಕನ್ಕ್ಲೂಷನ್ ಅಂತ. ಇದು ಓನ್ಲಿ ಟ್ರೆಂಡ್ಸ್ ಅಂತ. ಆದರೆ ಇಲ್ಲಿ ಬಿ ಜೆ ಪಿದು ಆಗಿರಬಹುದಾದಂಥದ್ದು ಏನು ಅಂತಂದರೆ,
ಒಂದು ಏನು ಮಾಡಿದ್ರು, ಈ ಜಾಟ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಎರಡನೇದು OBC ಇದನ್ನು ಸೈನಿ ಅವ್ರನ್ನ ಕರ್ಕೊಂಡು ಬಂದು OBC 40% OBC ವೋಟ್ಸ್ ಇದೆ ಅಲ್ಲಿ, ಅದು ಕನ್ಸಾಲಿಡೇಷನ್ಗೆ ಪ್ರಯತ್ನ ಪಟ್ಟರು. ಆಮೇಲೆ ನೀವು ಹೇಳಿದ ಹಾಗೆ ಇಲ್ಲಿ ನಮ್ಮ ಮನೋಹರ್ ಕಟ್ಟರ್ ಅವರು ಇದ್ದಾರಲ್ಲ, ಅವರು ನೆನ್ನೆ ತಾನೇ ಒಂದು ಮಾತು ಹೇಳಿದ್ದಾರೆ, ಐ ಆಮ್ ನೈದರ್ ಟಯರ್ಡ್ ನಾರ್ ರಿಟೈರ್ಡ್ ಅಂತ. ಅಂದರೆ ಅವ್ರನ್ನ BJP ಏನು ಪಕ್ಕಕ್ಕೆ ಸರಿಸಿದಾಗ ಸ್ವಲ್ಪ ವೀಕಾಗಿ ಕಾಣಿಸ್ತು. ಅದರ ಪರಿಣಾಮ ಲೋಕಸಭಾ ಎಲೆಕ್ಷನ್ಸಲ್ಲಿ ಆಯಿತು. ಅದಕ್ಕೋಸ್ಕರನೇ ವೋಟ್ ಶೇರ್ ಕೂಡ ಕಮ್ಮಿ ಆಯಿತು, ಸೀಟ್ಗಳು ಕಳ್ಕೊಂಡ್ರು. ಹೌದು. ಅಂದರೆ BJP ಕ್ವಿಕ್ಕಾಗಿ ಕೆಲವೊಂದು ಸತಿ ಕೋರ್ಸ್ ಕರೆಕ್ಷನ್ ಕೂಡ ಮಾಡ್ಕೊಳ್ಳುತ್ತೆ. ಅಂದರೆ ಈ ಕರ್ನಾಟಕದಲ್ಲಾದಂತಹ ತಾಪತ್ರಯದಿಂದ ಪಾಠ ಕಲ್ತ್ಕೊಂಡು ಯಡಿಯೂರಪ್ಪ ಅವ್ರನ್ನ ಪಕ್ಕಕ್ಕೆ ಸರಿಸಿದ್ರಿಂದ 2023ರಲ್ಲಿ ಎಲೆಕ್ಷನ್ ಸೋತಿದ್ದರಿಂದ ಮಧ್ಯಪ್ರದೇಶದಲ್ಲಿ ಅದನ್ನು ಕರೆಕ್ಷನ್ ಮಾಡಿಕೊಂಡ್ರು. ಶಿವರಾಜ್ ಚೌಹಾಣನ್ನು ವಾಪಸ್ ಕರ್ಕೊಂಡ್ಬಂದರು, ವಸುಂಧರಾ ರಾಜೇ ಅವರನ್ನ ರಾಜಸ್ಥಾನದಲ್ಲಿ ವಾಪಸ್ ಕರ್ಕೊಂಡು ಗೆದ್ದರು. ಹಾಗಾಗಿ ಮನೋಹರ್ ಕಟ್ಟರ್ ಅವರು ಕೂಡ ಬೇಕು ನಮಗೆ. ಅಂದರೆ ಜಾಟ್ ಅನ್ನೋದು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಆಗೋದಿಲ್ಲ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಅದಕ್ಕೆ ಅವ್ರನ್ನ ಪೂರ್ತಿಯಾಗಿ ಸರಿಸಲಿಲ್ಲ. ಹಾಗಂತ OBC ನಾಯಕರಾದಂಥ ಸೈನಿಯವರನ್ನು ಇಟ್ಕೊಂಡ್ರು. ಆ ಕಾಂಬಿನೇಷನ್ನು, ಅದಕ್ಕೆ ಇವಾಗ CM ಯಾರಾಗ್ತಾರೆ ಅಂದರೆ ಸೈನಿಯವರಾಗಿ ಮುಂದುವರಿಬಹುದು ಅನ್ನೋದು ಒಂದಿದ್ರೆ, ಕಟ್ಟರ್ ಕೂಡ ಒಂದು ಮಾತು ಹೇಳ್ತಾರೆ, ಐ ಆಮ್ ನೈದರ್ ಟಯರ್ಡ್ ನಾರ್ ರಿಟೈರ್ಡ್ ಅಂದರೆ. ಅಂದರೆ ನಾನು ಇದ್ದೀನಿ ಇಲ್ಲಿ, ಜನಗಳಿಗೆ ಒಂದು ಸ್ಟ್ರಾಂಗ್ ಸಂದೇಶ ಕೊಟ್ಟರು. ಆ ಕಾಂಬಿನೇಷನ್ನು ವರ್ಕ್ ಆಗಿರಬಹುದು. ಅಂದರೆ ಇದೇನಾದರೂ ನಿಜ ಆದರೆ, ಇದು ಎಗೈನ್ ನಾನು ಹೇಳ್ತಾ ಇರೋದು ಈ ಕ್ಷಣಕ್ಕೆ ನಮ್ದೇನೋ ನಾವು ಕೂಡ ಒಂದು ರೀತಿ ಕೆಮಿಲಿಯನ್ ಥರ ಊಸರವಳ್ಳಿಗಳ ಥರ ನಮ್ಮ ಅನಾಲಿಸಿಸು ಕೂಡ ಬದಲಾಗ್ತಾ ಹೋಗುತ್ತೆ. ಈಗ ನಾವೇ ಹೇಳ್ತಾ ಇದ್ದೀವಿ ಗ್ಯಾರಂಟಿ ಆಗೋಯ್ತು ಕಾಂಗ್ರೆಸ್ ಗೆದ್ದು ಬಿಡುತ್ತೋ ಅಂತ. ಹಂಗಲ್ಲ, ನಾವು ವೆಯ್ಟ್ ಮಾಡಬೇಕಾಗತ್ತೆ. ಮಲ್ಟಿಪಲ್ ಫ್ಯಾಕ್ಟರ್ಸ್ ಆರ್ ದೇರ್. ಆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಮೇ ಹ್ಯಾವ್ ವರ್ಕ್. ರಾಠೋಡ್ ಸರ್, ಇದೇ ಎಲ್ಲಾದರೂ ನಿಜ ಆದರೆ ಹರಿಯಾಣದಲ್ಲಿ, ಜಮ್ಮು ಕಾಶ್ಮೀರ ಓಕೆ ಆಮೇಲೆ ಮಾತಾಡೋಣ, ಹರಿಯಾಣ ನಿಜಕ್ಕೂ ಕಾಂಗ್ರೆಸ್ನ ಬಾಸ್ಕೆಟ್ಗೆ ಬಂದು ಬಿತ್ತು ಅಂತ ಅಂದ್ಕೊಂಡಿದ್ರು, ಕೊನೆ ಕ್ಷಣದಲ್ಲಿ ಎಲ್ಲೋ ಬದಲಾವಣೆ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಇದು ಮುಂಬರುವಂಥ ಚುನಾವಣೆಗಳ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿ. ಈಗ ಚುನಾವಣೆ ಫಲಿತಾಂಶದ ಮೊದಲನೇ ಹಂತದಲ್ಲಿದ್ದೀವಿ. ಫಲಿತಾಂಶ ಬರೋದಿನ್ನು ಸಾಕಷ್ಟು ರೌಂಡ್ಗಳಿರುತ್ತೆ. ಮತ್ತು ನಾನು ಮೊದಲು ಇಲ್ಲೇ ಬಂದಾಗ ನಾನು ನಿಮಗೆ ಹೇಳಿದ್ದೆ, ಹೌದು, ಈ ಸತಿ ಹರಿಯಾಣದಲ್ಲಿ ಕಾಂಗ್ರೆಸ್ಸು ಸರ್ಕಾರ ಮಾಡ್ತಾರೆ ಅಂಥೇಳಿ ಹೇಳಿದ್ದೆ. ಈಗಲೂ ನಾವು ಬೆಳಗ್ಗೆಯಿಂದ ಹಂಗೆ ಅಂದ್ಕೊಂಡ್ವಿ, ಈಗ ಬಂದ ಸುದ್ದಿ, ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇದು ಇನ್ನೂ ಮೊದಲನೇ ಒಂದು 3-4 ರೌಂಡ್ ಆಗಿರ್ಬೇಕಂತ ಕಾಣುತ್ತೆ. ಅದಕ್ಕಿಂತ ಜಾಸ್ತಿ ಇನ್ನು ಸುಮಾರು ರೌಂಡ್ಸ್ ಇದೆ. ನಾವು ಈಗಲೇ ಬಗ್ಗೆ ಟ್ರೆಂಡ್ಸ್ ಬರ್ಬೋದು, ಆದರೆ ಇನ್ನೂ ನಂಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕೆ ನಾವೇ ಸರ್ಕಾರ ಮಾಡ್ತೀವಿ ಅಂತ ವಿಶ್ವಾಸ ನಮಗಿದೆ. ಈಗ ನಾನು ಹಲವಾರು ಇಲ್ಲಿ ಬರೋಕ್ಕಿಂತ ಮೊದಲು ಹಲವಾರು ಏನು TV ಗಳಲ್ಲಿ ಮಾಧ್ಯಮದಲ್ಲಿ ಏನೇನು ತೋರಿಸ್ತಾ ಇದ್ರೆ ಗಮನಿಸ್ತಾ ಇದ್ದೆ. ಎಲ್ಲ ಕಡೆನೂ ಕಾಂಗ್ರೆಸ್ಸೇ ಇಲ್ಲಿ ಸರ್ಕಾರ ಮಾಡುತ್ತದೆ ಅಂತಲೇ ಹೇಳ್ತಾರೆ. ಯಾಕಂದರೆ ವಾಸ್ತವಾಂಶಸ್ಥಿತಿ ಅಲ್ಲಿ ನೀವೇನು ಬಿಂಬಿಸ್ತೀರಿ ಅದ್ರ ಮೇಲೇ ಹೋಗುತ್ತೆ. ಯಾಕಂದರೆ ನಮ್ಮ ಪಕ್ಷದಲ್ಲಿನೂ ಮಾಹಿತಿ ನಾವು ಸರ್ಕಾರ ಮಾಡ್ತೀವಿ ಅಂತಲೇ ಇದೆ. ಮತ್ತು ಈ ಥರ ಸ್ವಲ್ಪ ಹಿನ್ನಡೆ ಮುನ್ನಡೆ ನೀವು ಹೇಳ್ದಂಗೆ ಅವು ಏನು ಸ್ವಲ್ಪ ಆಗಬಹುದು. ಆದರೆ ಕೊನೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಸರ್ಕಾರ ಮಾಡುತ್ತಂತ ಸಂಪೂರ್ಣ ವಿಶ್ವಾಸ. ಆದರೆ ಪ್ರಕಾಶ್ ರಾಥೋಡ್ ಅವರು ಕ್ರಿಕೆಟರ್, ಅವರು ಅವರ ಕ್ರಿಕೆಟ್ ಪ್ಯಾರಲೆನ್ಸಲ್ಲಿ ಹೇಳ್ಬೇಕಂದ್ರೆ ಲಾಸ್ಟ್ ಬಾಲ್ನಲ್ಲಿ 1 ರನ್ನಲ್ಲಿ ಗೆಲ್ಲೋದು ಒಂದು, ಇನ್ನಿಂಗ್ಸ್ ಜಯ ಬೇರೆ. ಈಗ ನಾವು ಅಂದ್ಕೊಂಡಿದ್ದು ಕಾಂಗ್ರೆಸ್ಗೆ ಇನ್ನಿಂಗ್ಸ್ ಜಯ ಸಿಗುತ್ತೆ ಅಂತ. ಅಕಸ್ಮಾತ್ ನೀವು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೂ ಕೂಡ ಹರಿಯಾಣದಲ್ಲಿ BJPಗೆ ಇಷ್ಟೊಂದು ಸೀಟ್ಗಳನ್ನು ಬಿಟ್ಕೊಟ್ಟಿದ್ದು ಕೂಡ, ಅಂದರೆ BJP ಪೂರ್ತಿಯಾಗಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆದಂಗೆ ಅನ್ಸಲ್ಲ. 10 ವರ್ಷ ಆಡಳಿತ ಮಾಡಿ, ಹಂಗಾಗಿ ಅದನ್ನು ನೋಡಬೇಕಾಗತ್ತೆ. ಅಂದರೆ ಇಲ್ಲಿ BJP ಮತ್ತು ಕಾಂಗ್ರೆಸ್ ನೆಕ್ ಟು ನೆಕ್ ಹೋಗ್ತಾ ಇದೆ. ಆಮೇಲೆ ಇವೆಲ್ಲ ಸಣ್ಣ ರಾಜ್ಯಗಳು, 90 ಸೀಟ್ ಅಂತ ಇದ್ದಾಗ ಇದೆಲ್ಲ ಸಹಜ. ಈಗ ನಿಜವಾದಂಥ ಆಟ ಇರೋದು ಎಲ್ಲಿ ಅಂದರೆ 288 ಇರುವಂಥ ಮಹಾರಾಷ್ಟ್ರದಲ್ಲಿ 280. ಅಂದರೆ ಹರಿಯಾಣ ಆದರೆ ಒಂದಿದೆ, ಕಾಂಗ್ರೆಸ್ಸು ರಿಸರ್ಜೆಂಟ್ ಆಗಿರೋದಂತೂ ನಿಜ. ಒಂದು ರೀತಿ ನೆಲ ಕಚ್ಚಿ ಹೋಗಿದ್ದಂಥ ಕಾಂಗ್ರೆಸ್ಸು 99 ಸೀಟ್ ತೊಗೊಂಡು 2 ಸತತವಾದಂಥ ಟರ್ಮ್ಗಳಲ್ಲಿ ಪ್ರಧಾನ ಪ್ರತಿಪಕ್ಷ ಆಗದೇ ಇರುವಂಥ ಅಧಿಕೃತವಾದಂಥ ಅರ್ಹತೆ ಕೂಡ ಕಳ್ಕೊಂಡಿತ್ತು. ಅಂಥದ್ದು ಇವತ್ತು ರಾಹುಲ್ ಗಾಂಧಿಯವರಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಲೋಕಸಭಾದಲ್ಲಿ 99 ಬಂದಿದ್ದು ಲೋಕಸಭಾದಲ್ಲಿ ಭಾಳ ದೊಡ್ಡ ವಿಚಾರ. ನಾನು ಹೇಳ್ತಾ ಇರೋದು ಅದು ಈ ಬದಲಾವಣೆಯ ಅಲೆ
ಲೋಕಸಭೆ ಚುನಾವಣೆ ಫಲಿತಾಂಶ ಆದಮೇಲೆ ಆಗಿದೆ. 400 ಸೀಟು ಬರುತ್ತೆ ಅಂಥೇಳಿ ಬಿ ಜೆ ಪಿಯವರು ಭಾಳ ಬಿಂಬಿಸ್ತಾ ಇದ್ದರು, ಭಾಳ ಕಾನ್ಫಿಡೆಂಟ್ ಆಗಿದ್ದರು. ಆದರೆ ಜನ ತೀರ್ಪು ಕೊಟ್ಟ ಮೇಲೆ ಅದು ಸಾಕಷ್ಟು ಕಡಿಮೆ ಆಗೋದನ್ನು ನೋಡಿದ್ವಿ. ಮತ್ತು ಎಲ್ಲ ಹಂತದಲ್ಲಿ, ನನ್ನ ಪ್ರಕಾರ ಎಲ್ಲ ಹಂತದಲ್ಲಿ ಚುನಾವಣೆ ಆಯೋಗ ನಿಷ್ಪಕ್ಷವಾಗಿ ನಡೀಲಿಲ್ಲ. ಇದು ನನ್ನ ಧೋರಣೆ. ಅಲ್ಲ, ಇವತ್ತು ಹರಿಯಾಣದಲ್ಲ ಜಮ್ಮು ಹಾಸ್ಯಾಸ್ಪದ ಅಂತಂದ್ರೆ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ನ ನಾಯಕರು, ಹಿರಿಯ ಡೆಮಾಕ್ರೆಟಿಕಲ್ ಪ್ರೋಸೆಸ್ ನ ಮತ್ತು ಚುನಾವಣೆ ಸಿಸ್ಟಮ್ ನ ಕ್ವಶನ್ ಮಾಡಿ ಇವ್ರು ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ಸಹ ಚಿಮಾರಿ ಹಾಕ್ಸ್ಕೊಂಡ್ ಬಂದವ್ರೆ. ಇವತ್ತು ಎಲ್ಲಿ ಚುನಾವಣೆ ಇನ್ನೇನು ಆವಾಗಲೇ 60 ಬರ್ತಿತ್ತು ಬೆಳಗ್ಗೆಯಿಂದ, ಆವಾಗ ನಾವು ಗೆಲ್ತಾ ಇದ್ದೀವಿ. ಇವಾಗ 45ಕ್ಕೆ ಬಂದಿದ್ದ ಕೂಡಲೇನೆ EVM ಸರಿ ಇಲ್ಲ. ಏನ್ ಮಾತಂತ ಮಾತಾಡ್ತಾರೆ ಕಾಂಗ್ರೆಸ್ನ ನಾಯಕರು? ಅದೇ ಮುಟ್ಟು ನೋಡ್ಕೊಂಡು ಹೇಳ್ಬೇಕು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು. ನಾನು ಮುಗಿಸ್ತೀನಿ. ಅವ್ರು ಆಮೇಲೆ ನೀವೇನು ಪ್ರತಿಕ್ರಿಯೆನೋ ಅವ್ರು ಕೊಡ್ಬೋದು. ಸೊ ಈಗ ನಾನು ಹೇಳೋದು ಇಷ್ಟೇ, ಏನಕ್ಕೆ ಈಗ 4 ರಾಜ್ಯದಲ್ಲಿ ಸಿಹಿ ಮತ್ತೆ ಖಾರ ಎರಡು ಒಂದೇ ತರ ತಗೊಳ್ಳಿ ನೀವು. ಇಲ್ಲ, ನಾನು ಹೇಳ್ತೀನಲ್ಲ, ನಾವು ಅವರು ಈಗಾಗಲೇ ಹೇಳ್ದಂಗೆ ವಿರೋಧ ಪಕ್ಷದ ನಾಯಕರ ಆಗೋಕ್ಕೂ ನಮಗೆ ಜನ ಮನ್ನಣೆ ಕೊಡಲಿಲ್ಲ. ಹಿಂದೆ 2 ಚುನಾವಣೆಯಲ್ಲಿ ಕೊಡಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಒಂಥರ ಈ ಅಧಿಕೃತ ವಿರೋಧ ಪಕ್ಷವಾದರೂ ಆಗಿದೆ. ಅಷ್ಟೇ ಅಲ್ಲ, ಈ ಬದಲಾವಣೆ ಈ ದೇಶದಲ್ಲಿ ನಾವು ನೋಡ್ತಾನೆ ಇದ್ದೀವಿ ಹಲವಾರು ರಾಜ್ಯಗಳಲ್ಲಿ. ಈಗ ನಾನು ಯಾಕೆ ಚುನಾವಣೆ ಆಯೋಗದ ಮೇಲೆ ನಾನು ಹೇಳಿದೆ ಅಂತ ಹೇಳಿದ್ರೆ, ನೋಡಿ, ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಹೋಗೋ ಈ ಸಂದರ್ಭದಲ್ಲಿ ಚುನಾವಣೆ ಆಯೋಗ ಈಗ 2 ರಾಜ್ಯದ ಚುನಾವಣೆ ಮಾಡ್ತು. ಇಲ್ಲಿ 4 ರಾಜ್ಯಗಳು ಇವಾಗ ಚುನಾವಣೆಗೆ ಹೋಗಬೇಕಾಗಿರೋದನ್ನ ಎಲ್ಲೋ BJPಗೆ ಅನುಕೂಲ ಆಗಬೇಕು, ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೆ ಅನುಕೂಲ ಆಗಬೇಕು, ಈ ಸಂಶಯ ಬಂದಿದೆ. ಹಾಗಂದ್ರೆ ನಾನು ಅದಕ್ಕೆ ಟೀಕೆ ಮಾಡ್ತೀನಿ ಅಂತಲ್ಲ, ಆದರೆ ಇದೆಲ್ಲೋ ಒಂದು ಕಡೆ ಈ ಅನುಕೂಲತೆ ಅವ್ರಿಗೆ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಅದು ಮಾಡ್ತಾ ಇದ್ದಾರೆ. ಮತ್ತು ಹಲವಾರು ಕಡೆ ಅಂಗಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ಹಲವಾರು ನಮ್ಮ ನಾಯಕರಿಗೆ ಬೆದರಿಸಿ ಎಲ್ಲ ಮಾಡಿ ಕೆಲವು ನಮ್ಮ ಏನು ನಾಯಕರು ನಮ್ಮ ಪರವಾಗಿ ಇದ್ದವ್ರ ನಾಯಕರನ್ನ ಸೆಳೆಯೋದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಏನು, ನಾವು ನಮ್ಮ ಕೆಲಸ, ನಮ್ಮ ಕಾರ್ಯಕ್ರಮ, ನಮ್ಮ ಪ್ರಚಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಜನರಿಗೆ ಅರಿವು ಆಗ್ತಾ ಇದೆ. ಇವತ್ತು ಬದಲಾವಣೆ ಬೇಕು, ಬದಲಾವಣೆ ರಾಜ್ಯಗಳಲ್ಲಿ ಕೂಡ ಬೇಕು ಮತ್ತು ರಾಷ್ಟ್ರದಲ್ಲೇನೂ ಬೇಕು ಅಂತ ಆ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.